ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆ ವಿರುದ್ಧ ಬಿಜೆಪಿ ಕಿಡಿ. ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಗರಂ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತೆ ಎಂಬ ಜನರ ನಿರೀಕ್ಷೆ ಹುಸಿಯಾಗಿದೆ. ಬಜೆಟ್ನಲ್ಲಿ ತೆಗೆದುಕೊಂಡಿದ್ದ ತೀರ್ಮಾನಗಳಿಗೆ ಸಚಿವ ಸಂಪುಟ ಸಭೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಅನುಮೋದನೆಯನ್ನ ನೀಡಿದ್ದು, ಕೆಲಸ ಮುಗಿಸಲಿಕ್ಕೆ ಯಾವುದೇ ರೀತಿಯ ಗಡುವು ನೀಡಿಲ್ಲ. ಇದಲ್ಲದೆ ಜಂಗಮಕೋಟೆ ಬಳಿ ನಿರ್ಮಿಸಲು ಹೊರಟಿದ್ದ ಕೈಗಾರಿಕಾ ವಲಯ ಸ್ಥಾಪಿಸಲು ಉದ್ದೇಶಿಸಿರುವ ಕೃಷಿ ಜಮೀನು ವಶಪಡಿಸಿಕೊಳ್ಳುವ ನಿರ್ಧಾರವನ್ನು ಕೈಬಿಡಬೇಕೆಂದು ಒತ್ತಾಯಿಸಿದ್ರು. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದನ್ನು ನಾವು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಂದಿ ಬೆಟ್ಟದಲ್ಲಿ ನಡೆದ ಸಭೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅನುಮೋದನೆ ನೀಡಿರುವ ಸರ್ಕಾರಕ್ಕೆ ಧನ್ಯವಾದಗಳು. ಆದರೆ 3 ಜಿಲ್ಲೆಗಳ ನಿರೀಕ್ಷೆ ಹುಸಿಯಾಗಿದ್ದು ನಿರಾಶೆ ಮೂಡಿಸಿದೆ. ಇನ್ನ ಎತ್ತಿನಹೊಳೆ ಕಾಮಗಾರಿಗೆ 15 ವರ್ಷಕ್ಕೂ ಹೆಚ್ಚು ಸಮಯ ಕಳೆದಿದೆ. ಪ್ರಸ್ತುತ ಸರ್ಕಾರಕ್ಕೆ 2 ವರ್ಷ ಕಳೆದರೂ ಎತ್ತಿನಹೊಳೆ ನೀರು ಹರಿಸಲು ಇನ್ನೂ 2 ವರ್ಷಗಳ ಕಾಲ ಬೇಕಾಗಿದೆ ಎಂದು ತಿಳಿಸಿದ್ದು, ಈ ಸಮಯದಲ್ಲೂ ನೀರು ಬರುವ ನಿರೀಕ್ಷೆ ಇಲ್ಲ ಎಂದರು. ಬುಡಕ್ಕಿಂತ ಮುಂಚೆ ಬೋರ್ವೆಲ್ ಮುಂಚೆ ಅಂತ ಹೇಳ್ತಾ ಇದ್ವಿ. ಅದು ಅಲ್ಲಿಗೆ ಎರಡನೇ ಹಂತ ಸಾಕು ಅಂತ ನಾವು ಅಟ್ಲೀಸ್ಟ್ ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದ್ವಿ. ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ. ಅದು ಒಂದು ಅವಾಂತರನ ತಡೀರಿ ಅಂತ ಹೇಳ್ತಾ ಇದೀವಿ. ಬಟ್ ನೀರು ಬಿಡ್ತಕ್ಕಂಥದ್ದು 3ನೇ ಹಂತ ಶುದ್ಧೀಕರಣ ಮಾಡೋದನ್ನ ಬೆಟರ್. ಕೋಲಾರ, ಬೆಂಗಳೂರು ಗ್ರಾಮಾಂತರ ಏರಿಯಾಗಿ ಏನು ಇವತ್ತು ಸಂಪುಟ ಸಭೆಯನ್ನ ನಂದಿ ಬೆಟ್ಟದಲ್ಲಿ ಏನು ಸಿದ್ದರಾಮಯ್ಯರು ಹಮ್ಮಿಕೊಂಡಿದ್ರು, ಭೋಗನಂದೀಶ್ವರ ಹೊರ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಬಂದು ಒಳ್ಳೆ ಪೂಜೆ ಮಾಡಿದ್ದಾರೆ, ಒಳ್ಳೆ ಗ್ರೂಪ್ ಫೋಟೋ ತಗೊಂಡಿದ್ದಾರೆ. ದೇವರು ಆಶೀರ್ವಾದ ಮಾಡಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತ ಘಂಟಾಘೋಷವಾಗಿ ರಾಜ್ಯಕ್ಕೆ ಹೈಕಮಾಂಡ್ಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅವರು ದೇವರು ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ CM ನಾನೇ ಅಂತ ಹೇಳಿರ್ತಕ್ಕಂಥ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಭೋಗಿನಂದೀಶ್ವರ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ವಿಶೇಷ. ಈ ಸಂಪುಟ ಸಭೆಯ ದೊಡ್ಡ ವಿಷಯ. ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜು ಮಾತನಾಡಿ, ನಂದಿ ಕ್ರಾಸ್ನಲ್ಲಿರುವ ಮೆಗಾ ಡೈರಿಯಲ್ಲಿ ಲೋಕಲ್ ಪ್ಯಾಕೇಜ್ ಘಟಕ ನಿರ್ಮಾಣಕ್ಕೆ 50 ಕೋಟಿ ಅನುದಾನ ನೀಡಬೇಕೆಂದು ಒತ್ತಾಯಿಸಿದ್ರು. ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಡೈರಿ ವಿಸ್ತರಣೆಗೆ ಜಮೀನು ಮಂಜೂರು ಮಾಡುವ ಬಗ್ಗೆಯೂ ಚಕಾರವೇ ಎತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಳೆದ 30 ವರ್ಷಗಳಿಂದ ತೊಡಗಿಸಿಕೊಂಡು ಚಿಕ್ಕಬಳ್ಳಾಪುರ, ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ 25 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡೆ ಮಾಡಲಿಕ್ಕೆ ಹಿಂದಿನ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ತೀರ್ಮಾನ ತಗೊಂಡು, ಅದೇನೇ ಆಗಲಿ ಅದನ್ನು ನಾನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಲ್ಲ. ಈಗ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ನನ್ನ ಒತ್ತಾಯ ಇಷ್ಟೇ. ಏನು ಮೊದಲಿಂದನೂ ಕೂಡ ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತೇಳಿ ಹಿಂದೆ ಆರೋಪ ಮಾಡ್ತಾ ಇದ್ರು. ಇದಕ್ಕೆ ಪ್ಯಾಕೆಟ್ ಘಟಕ ಇಲ್ಲ, ಪ್ಯಾಕೆಟ್ ಮಾಡ್ತಕ್ಕಂಥ ಘಟಕ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ನಾನು ಈಗ ಆಗ್ರಹ ಮಾಡ್ತಕ್ಕಂಥದ್ದು, ಬಹುಶಃ ನಾನು ನಮ್ಮ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಮತ್ತು MD ಅವರು ಇದ್ದಾರೆ, ಅವ್ರ ಮುಖಾಂತರ ಒಂದು ಮನವಿಯನ್ನು ಮಾಡಿಸಿದ್ರು. ಏನಂದರೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಒಂದು ಪ್ಯಾಕೆಟ್ ಮಾಡ್ತಕ್ಕಂಥ ಘಟಕಕ್ಕೆ ಸುಮಾರು 40 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಸಿದೆ. ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಿಂದೆ ಚಾಮರಾಜನಗರ ಹಾಲು ಒಕ್ಕೂಟ ಸಪ್ರೇಟ್ ಅದ ಮೈಸೂರಿದೆ, ಅದಕ್ಕೆ 50 ಕೋಟಿ ಅನುದಾನ ಕೊಟ್ಟಿದ್ದು. ಅದೇ ರೀತಿ ಬೊಮ್ಮಾಯಿ ಸಾಹೇಬರು ಹಾವೇರಿಯನ್ನು ಹಾಲು ಒಕ್ಕೂಟ ಮಾಡಿದಾಗ ಅದಕ್ಕೂ ಕೂಡ 35 ಕೋಟಿ ಅನುದಾನವನ್ನು ಕೊಟ್ಟು ಸುಮಾರು 50 ಎಕರೆ ಜಾಗವನ್ನು ಕೊಟ್ಟು ಅಲ್ಲಿ ಒಂದು ಡೈರಿ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದರು. ಆದರೆ ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಆದಮೇಲೆ ಈಗಿನ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಏನು ಅದಕ್ಕೆ ಬುನಾದಿ ಹಾಕಿತ್ತು, ಈಗಿನ ಸರ್ಕಾರ ಅದಕ್ಕೆ ಒಕ್ಕೂಟ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಂತೇಳಿ ಈಗಾಗಲೇ ಘೋಷಣೆ ಆಗಿದೆ. 1.5 ವರ್ಷ ಆಯಿತು. ಆದರೆ ಇಲ್ಲಿ ಪ್ಯಾಕೆಟ್ ಮಾಡ್ತಕ್ಕಂಥ ಘಟಕ ಇನ್ನೂ ಇಲ್ಲ. ಅದಕ್ಕೆ ಜಮೀನು ಕೊಟ್ಟಿದ್ದಾರೆ ಅಂತ ನಮ್ಮ ಅಧಿಕಾರಿಗಳಿಂದ ಕೇಳ್ಕೊಟ್ಟೆ. ಬರೀ ಜಮೀನು ಕೊಟ್ಟರೆ ಸಾಕಾಗೋದಿಲ್ಲ. ಇದಕ್ಕೆ ಸುಮಾರು 50 ಕೋಟಿ ರೂಪಾಯಿ
ಖರ್ಚಾಗ್ತದೆ, ಅದರಲ್ಲಿ ಸರ್ಕಾರದ ಪಾಲು ಬೇಕಾಗ್ತದೆ ಅಂತ ನನ್ನ ಒತ್ತಾಯ ಇತ್ತು. ಅದು ಅಧಿಕಾರಿಗಳ ಮುಖಾಂತರ ಸಚಿವ ಸಂಪುಟ ಸಭೆಗೆ ನಾವು ಕಳಿಸಿದ್ವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ಕೇಳ್ತೀನಿ ಅಂತ ಹೇಳಿದ್ರು. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಇದು ಪ್ರಸ್ತಾಪನವಾಗಿಲ್ಲ. ಮುಂಚೆ 50 ಕೋಟಿ ಅಲ್ಲ, 50 ರೂಪಾಯಿ ಕೂಡ ಕೊಟ್ಟಿಲ್ಲ. ನಮ್ಮ ಒತ್ತಾಯ ಇರೋದು ಇವತ್ತು 2 ಕೋಟಿ ರೂಪಾಯಿ ಪ್ರತಿ ತಿಂಗಳಿಗೆ ಈ ಪ್ಯಾಕೆಟ್ ಮಾಡೋ ಘಟಕಕ್ಕೆ ಈ ಒಕ್ಕೂಟ ಖರ್ಚು ಮಾಡ್ತೀವಿ. ಅದಾದ್ರೂ ಉಳಿತಾ ಇತ್ತು. ಇವರು 30 ಕೋಟಿನ 40 ಕೋಟಿನ ಕೊಟ್ಟಿದ್ರೆ ಪ್ಯಾಕೆಟ್ ಘಟಕ ಆಗ್ತಾ ಇತ್ತು. ಮುಂದಿನ ದಿನಗಳಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಏನು ಚಾಮರಾಜನಗರ ಕೊಟ್ಟಿದ್ದಾರೆ, ಧಾರವಾಡದಿಂದ ಬೇರೆ ಆದಾಗ ಹಾವೇರಿ ಕೊಟ್ಟಿದ್ದಾರೆ, ಈಗ ಕೋಲಾರದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಿದೆ. ಇದಕ್ಕೆ ಸುಮಾರು 50 ಕೋಟಿ ರೂಪಾಯಿ ಅನುದಾನವನ್ನು ಕೊಡಬೇಕು, ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಕೊಡಬೇಕು ಅಂತ ನನ್ನ ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.